ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PDO ಎಕ್ಸಾಮ್ 2024ಕ್ಕಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಪ್ರಸಿದ್ಧ ಉಕ್ತಿಗಳಲ್ಲಿ ಯಾವ ಜೋಡಿ ಅವುಗಳ ಮೂಲದೊಂದಿಗೆ ಸರಿಯಾಗಿ ಹೊಂದಿಸಲ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 3 ಮಾತ್ರ. ನೋಡಿ, ಸತ್ಯಮೇವ ಜಯತೆ ಇದೆಯಲ್ಲ, ಇದು ಮಂಡೋಕ ಉಪನಿಷತ್ತಲ್ಲಿ ಇರುವುದು, ಇದು ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನವಶಿಲಾಯುಗದ ಮನುಷ್ಯ ಕೆಳಗಿನ ಯಾವ ಪ್ರದೇಶದಲ್ಲಿ ನೆಲದ ಅಡಿಯಲ್ಲಿ ವಾಸಿಸುತ್ತಿದ್ದ? ಯಾವ ಪ್ಲೇಸ್ ಅಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕದಲ್ಲಿ. ನವಶಿಲಾಯುಗದಲ್ಲಿ ಮನುಷ್ಯ ಕರ್ನಾಟಕದಲ್ಲಿ ನೆಲದಡಿ ವಾಸಿಸುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತಾನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಕ್ಬರ್ನ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಪ್ರಖ್ಯಾತ ರಾಣಿ ಚಾಂದ್ ಬೀಬಿ ಇರ್ತಾಳಲ್ಲ, ಈ ಚಾಂದ್ ಬೀಬಿ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವಳು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಹಮದನಗರ್. ಈಕೆ ಅಹಮದನಗರಕ್ಕೆ ಸೇರಿದವಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಪ್ತರ ಆಳ್ವಿಕೆಯಲ್ಲಿ ಉದ್ರಂಗ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ? ಯಾವುದಕ್ಕೆ ರಿಲೇಟೆಡ್ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಭೂ ತೆರಿಗೆ. ಸ್ನೇಹಿತರೆ, ಈ ತೆರಿಗೆ ಪದ್ಧತಿಗೆ ಬಗ್ಗೆ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಬೇರೆ ಬೇರೆ ರಾಜವಂಶಗಳ ತೆರಿಗೆಗೆ ಏನಂತ ಕರೀತಿದ್ರು ಅಂತೇಳಿ. ಸೊ ಗುಪ್ತರ ಕಾಲದಲ್ಲಿ ಈ ಉದ್ರಂಗ ಎನ್ನುವಂತಹ ತೆರಿಗೆಯನ್ನು ವಿಧಿಸ್ತಾ ಇದ್ರು. ಕೆಳಗಿನ ಸ್ಟೇಟ್ಮೆಂಟ್ಸ್ ಹೇಳಿಕೆಗಳನ್ನ ಪರಿಗಣಿಸಿ ಯಾವುದು ಸರಿ ಅಂತ ಹೇಳಬೇಕು. ಮಧ್ಯಕಾಲೀನ ಯುಗದ ಆರಂಭದಲ್ಲಿ ಪಾಂಡ್ಯ ಹಾಗೂ ಚೇರರನ್ನು ಸೋಲಿಸಿ ಚೋಳರು ಭಾರತದ ಪರ್ಯಾಯ ದ್ವೀಪದಲ್ಲಿ ತಮ್ಮ ಪ್ರಭುತ್ವ ಸ್ಥಾಪಿಸಿದ್ರು. ಒಂದನೇ ಸ್ಟೇಟ್ಮೆಂಟ್. ಆಗ್ನೇಯ ಏಷ್ಯಾದ ಶೈಲೇಂದ್ರದ ಸಾಮ್ರಾಜ್ಯಕ್ಕೆ ದಂಡಯಾತ್ರೆ ಕಳುಹಿಸಿದ ಚೋಳರು ಕೆಲವು ಭಾಗಗಳನ್ನು ಗೆದ್ದರು. ಈ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ಸರಿಯಾದ ಉತ್ತರ 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಕಂಡ ಕಾಕತೀಯ ಯಾವ ರಾಜನ ಆಳ್ವಿಕೆ ಸಮಯದಲ್ಲಿ ಗೋಲಕ್ಕಿ ಮಠ, ಇದು ಬಹಳ ಪ್ರಸಿದ್ಧವಾಗಿತ್ತು? ಗೋಲಕ್ಕಿ ಮಠ. ಸರಿಯಾದ ಉತ್ತರ ಆಪ್ಷನ್ ಬಿ, ರುದ್ರದೇವ. ರುದ್ರದೇವನ ಆಳ್ವಿಕೆಯ ಕಾಲದಲ್ಲಿ ಗೋಲಕ್ಕಿ ಮಠ ಬಹಳ ಪ್ರಸಿದ್ಧವಾಗಿತ್ತು. ಡಾಮಿನ್ ಐ ಕೋಹ್ ಎನ್ನುವಂಥ ಪದ ಯಾವುದಕ್ಕೆ ರಿಲೇಟೆಡ್ ಆಗಿದೆ? ಡಾಮಿನ್ ಐ ಕೋಹ್ ಯಾವುದಕ್ಕೆ ಪ್ರಸಿದ್ಧವಾಗಿರುವಂಥದ್ದು, ಸಂಬಂಧಿಸಿರುವಂಥದ್ದು? ಸರಿಯಾದ ಉತ್ತರ ಸಂತಾಲ್ಗಳ ವಸಾಹತಿಗೆ ಸಂಬಂಧಿಸಿದೆ. ಸಂತಾಲ್ಗಳ ವಸಾಹತಿಗೆ ಸಂಬಂಧಿಸಿದೆ. 8ನೇ ಪ್ರಶ್ನೆ. ಕ್ವಿಟ್ ಇಂಡಿಯಾ ಚಳವಳಿಯ ಬಗ್ಗೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ. 1ನೇ ಸ್ಟೇಟ್ಮೆಂಟ್. ಸಿ ರಾಜಗೋಪಾಲಾಚಾರ್ಯ ಅವರು ದಕ್ಷಿಣ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಬೆಂಬಲಿಸಿದ್ರು ಮತ್ತು ಸಕ್ರಿಯ ಪ್ರಚಾರವನ್ನು ಮಾಡಿದರು. 2ನೇ ಸ್ಟೇಟ್ಮೆಂಟ್. ಅರುಣಾ ಅಸಫ್ ಅಲಿ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರು ಸಕ್ರಿಯವಾಗಿ ಭಾಗವಹಿಸಿದ್ರು. ಯಾವುದು ಸರಿ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, 2 ಮಾತ್ರ ಸರಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರುಣಾ ಅಸಫ್ ಅಲಿ ಮತ್ತೆ ಜಯಪ್ರಕಾಶ್ ನಾರಾಯಣ್ ಅವರು ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿದ್ರು. ಕೆಳಗಿನವುಗಳಲ್ಲಿ ನೆಹರು ವರದಿಯ ಶಿಫಾರಸುಗಳು ಯಾವುದು? 1ನೇದು ಸ್ವ ಆಡಳಿತ, ಡೊಮಿನಿಯನ್ಗಳ ಸಾಲಿನಲ್ಲಿ ಡೊಮಿನಿಯನ್ ಸ್ಥಿತಿ, ಪ್ರತ್ಯೇಕ ಮತದಾರರ ಸ್ವೀಕಾರ, ಭಾಷಾವಾರು ಪ್ರಾಂತ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, 1 ಮತ್ತು 3 ಮಾತ್ರ. ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUCಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ಇದನ್ನು 1930ರಲ್ಲಿ ಸ್ಥಾಪಿಸಿದ್ರು. 1ನೇ ಸ್ಟೇಟ್ಮೆಂಟ್. ಲೀಗ್ ಆಫ್ ನೇಷನ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಇದೆಯಲ್ಲ, ಇದರಲ್ಲಿ ಭಾರತೀಯ ಪ್ರಾತಿನಿಧ್ಯ ನೀಡಲು ಇದನ್ನು ಮೂಲತಃ ರಚಿಸಲಾಗಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ತಪ್ಪು. ಕಾಂಗ್ರೆಸ್ನ ಕರಾಚಿ ಅಧಿವೇಶನ ಆಗಿತ್ತಲ್ಲ 1931ನಲ್ಲಿ, ಇದರ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ? 1ನೇದು ಗಾಂಧಿ ಇರ್ವಿನ್ ಒಪ್ಪಂದವನ್ನು ಅನುಮೋದಿಸಲಾಯಿತು. 2ನೇದು ಪೂರ್ಣ ಸ್ವರಾಜ್ ಗುರಿಯನ್ನು ಪುನರುಚ್ಚರಿಸಲಾಯಿತು. 3ನೇದು ಮೂಲಭೂತ ಹಕ್ಕುಗಳ ಕುರಿತು ನಿರ್ಣಯವನ್ನು ಅಂಗೀಕರಿಸಲಾಯಿತು. ಸರಿಯಾದ ಉತ್ತರ ಆಪ್ಷನ್ ಡಿ, 1, 2, 3 ಕೂಡ ಸರಿ. ಕರಾಚಿ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅನುಮೋದನೆ, ಪೂರ್ಣ ಸ್ವರಾಜ್ ಗುರಿಯ ಪುನರುಚ್ಚಾರಣೆ ಮತ್ತು ಮೂಲಭೂತ ಹಕ್ಕುಗಳ ಕುರಿತು ನಿರ್ಣಯದ ಅಂಗೀಕಾರ 3 ಕೂಡ ಆಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೌತಮಿ ಪುತ್ರ ಶಾತಕರ್ಣಿಯ ಕೈಲಿ ನಹಾಪಣನ ಸೋಲು, ಕ್ಷತ್ರಪರ ನಹಾಪಣನ ಸೋಲು
ಕೆಳಗಿನ ಯಾವ ಶಾಸನಗಳಿಂದ ನಮಗೆ ದೃಢೀಕರಿಸಲ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನಾಸಿಕ್ ಶಾಸನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಕದಂಬ ರಾಜಕುಮಾರಿಯ ವಿವಾಹ ಪುನ್ನಾಟದ ರಾಷ್ಟ್ರವರ್ಮನ ಜೊತೆ ಜರುಗಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಭಾವತಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ವಿಜಯನಗರವು ಮಸಾಲೆಗಳು, ಜವಳಿ ಮತ್ತು ಅಮೂಲ್ಯ ಕಲ್ಲುಗಳಲ್ಲಿ ವ್ಯವಹರಿಸುವ ಮಾರುಕಟ್ಟೆಗಳಿಗೆ ಹೆಸರುವಾಸಿಯಾಗಿದೆ. ಕೃಷ್ಣದೇವರಾಯನ ಆಳ್ವಿಕೆಯ ಸಾಮ್ರಾಜ್ಯಶಾಹಿ ರಚನೆಯೊಳಗೆ ಒತ್ತಡದಿಂದ ನಿರೂಪಿಸಲ್ಪಟ್ಟಿದೆ. ಅಮರ ನಾಯಕರು ಎನ್ನುವಂಥ ಮಿಲಿಟರಿ ಕಮಾಂಡರ್ಗಳಾಗಿದ್ದು ಅವರಿಗೆ ರಾಯರು ಆಡಳಿತ ನಡೆಸಲು ಪ್ರದೇಶಗಳನ್ನು ನೀಡಿದ್ರು. ಸರಿಯಾದ ಉತ್ತರ ಆಪ್ಷನ್ ಬಿ, 1 ಮತ್ತು 3 ಸರಿ. ನೋಡಿ, ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ. ಏನು ಕೇಳಿದ್ರೆ, ಕೃಷ್ಣದೇವರಾಯನ ಆಳ್ವಿಕೆಯು ಸಾಮ್ರಾಜ್ಯಶಾಹಿ ರಚನೆಯೊಳಗಿನ ಒತ್ತಡದಿಂದ ನಿರೂಪಿಸಲ್ಪಟ್ಟಿದೆ ಅನ್ನೋದು ರಾಂಗ್. ರೌಲತ್ ಆ್ಯಕ್ಟ್ಗೆ ಸಂಬಂಧಿಸಿದಂತೆ ರೌಲತ್ ಆ್ಯಕ್ಟ್ ವಿರುದ್ಧ ಕರ್ನಾಟಕದಲ್ಲಿ ಸತ್ಯಾಗ್ರಹ ನಡೆಸಿದ ಮೊದಲ ರಾಷ್ಟ್ರನಿಷ್ಠ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಗಂಗಾಧರ ರಾವ್ ದೇಶಪಾಂಡೆ. ಸೊ ಗಂಗಾಧರ ರಾವ್ ದೇಶಪಾಂಡೆ ಅಂದ ತಕ್ಷಣ ನಿಮಗೆ ರೌಲತ್ ಕಾಯ್ದೆ ಗೊತ್ತಿರಲಿ. ಹನಿ ನೀರಾವರಿಯ ಬಗ್ಗೆ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸರಿ ಇದೆ? ಇದು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯಾಗಿದೆ. ನೀರನ್ನು ನೇರವಾಗಿ ಬೇರುಗಳಿಗೆ ಅನ್ವಯಿಸಲಾಗುತ್ತೆ. ಇದು ಸೋರಿಕೆಯನ್ನು ಕಡಿಮೆ ಮಾಡುತ್ತೆ. ಫೀಲ್ಡ್ ಲೆವೆಲಿಂಗ್ನ ಅಗತ್ಯ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಸರಿಯಾಗಿದೆ. ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ, ಡ್ರಿಪ್ ಇರಿಗೇಷನ್. ನಗದು ನಿರ್ವಹಣೆ ಬಿಲ್ CMB ಕುರಿತು ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 1 ಮಾತ್ರ. ನೋಡಿ, CMB ಅಂದರೆ ಭಾರತ ಸರ್ಕಾರವು RBIನೊಂದಿಗೆ ಸಮಾಲೋಚನೆ ಮಾಡಿ ಸರ್ಕಾರದ ತಾತ್ಕಾಲಿಕ ನಗದು ಹರಿವಿನ ಹೊಂದಾಣಿಕೆಯನ್ನು ಪೂರೈಸಲು ಆಗಸ್ಟ್ 2009ರಿಂದ ನಗದು ನಿರ್ವಹಣಾ ಮಸೂದೆ ಎಂದು ಕರೆಯಲ್ಪಡುವ ಹೊಸ ಅಲ್ಪಾವಧಿ ಸಾಲವನ್ನು ನೀಡಲು ನಿರ್ಧರಿಸಿದೆ. ಇದು CMB ಆಗಿದೆ. 18ನೇ ಪ್ರಶ್ನೆ, ಕಾರ್ಯತಂತ್ರ ಹೂಡಿಕೆ ಅಥವಾ ಕಾರ್ಯತಂತ್ರದ ಮಾರಾಟಕ್ಕೆ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಆರ್ ಸ್ಟ್ರಾಟಜಿಕ್ ಸೇಲ್ ಇದಕ್ಕೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಾಗಿದೆ? ಇದನ್ನು ಹಣಕಾಸು ಸಚಿವಾಲಯ ಅನುಮೋದಿಸಿದೆ. ಇದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳ CPSE 50% ವರೆಗೆ ಅಥವಾ ಹೆಚ್ಚಿನ ಶೇಕಡಾವಾರು ಸರ್ಕಾರದ ಷೇರುಗಳ ಮಾರಾಟವನ್ನು ಸೂಚಿಸುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, 2 ಮಾತ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೆಳವಣಿಗೆಯನ್ನು ಉತ್ತೇಜಿಸಲು ಆರ್ಥಿಕತೆಯ ವಿವಿಧ ವಲಯಗಳಿಗೆ ಹಣಕಾಸಿನ ಪ್ರಚೋದನೆ ಫಿಸ್ಕಲ್ ಸ್ಟಿಮ್ಯುಲಸ್ ಒದಗಿಸಲಾಗಿದೆ. ಈ ಕೆಳಗಿನ ಯಾವ ಅಂಶಗಳು ಹಣಕಾಸಿನ ಪ್ರಚೋದನೆಯನ್ನು ರೂಪಿಸುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ, 2 ಮತ್ತು 3. ಅಂದರೆ ವಿತ್ತೀಯ ಪ್ರೋತ್ಸಾಹ ಮತ್ತು ರಫ್ತು ಸಬ್ಸಿಡಿಗಳು. ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ STTಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾಗಿದ್ದು ಯಾವುದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ, 1 ಮಾತ್ರ ಸರಿಯಾಗಿದೆ. ನೋಡಿ, STT ಅಂದರೆ ದೇಶೀಯ ಸ್ಟಾಕ್ ಎಕ್ಸ್ಚೇಂಜ್ಗಳ ಮಾಡಿದ ವಹಿವಾಟುಗಳ ಮೇಲೆ ಇದನ್ನು ವಿಧಿಸಲಾಗುತ್ತೆ. 21ನೇ ಪ್ರಶ್ನೆ, 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 1 ಮಾತ್ರ ಸ್ಟೇಟ್ಮೆಂಟ್ ಸರಿಯಾಗಿದೆ. ಕೈಗಾರಿಕಾ ಕಾರ್ಮಿಕರಿಗೆ CPIIW ಗ್ರಾಹಕ ಬೆಲೆ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ ಅಂತ. ನೋಡಿ, ಇದನ್ನು ಲೇಬರ್ ಬ್ಯೂರೋ ಸಂಕಲಿಸುತ್ತೆ. CPIIWಗಾಗಿ ಮೂಲ ವರ್ಷವನ್ನು 2016 ವರ್ಷಕ್ಕೆ ನವೀಕರಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಇದರ ಹಣಕಾಸು ನಿಧಿಯ ಸಾಧನಗಳಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ, 1, 2, 3, 4 ಎಲ್ಲವೂ ಕೂಡ ಹೌದು. ರೆಪೋ ದರ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಮತ್ತು ಬ್ಯಾಂಕ್ ದರ ಎಲ್ಲವೂ ಕೂಡ ಹೌದು. UPI ಪಿನ್ ಇದರ ಉದ್ದ ಎಷ್ಟು ಅಂಕಿಗಳು ಇರ್ತವೆ ಇದರಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಸಿ,
4ರಿಂದ 6 ಅಂಕೆಗಳು ಇರ್ತವೆ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ಬ್ಯಾಂಕ್ನ ಸಾಫ್ಟ್ ಲೋನ್ ವಿಂಡೋ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ IDA. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನ ಸಾಫ್ಟ್ ಲೋನ್ ವಿಂಡೋ ಆಫ್ ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರೆ, IDA ಅನ್ನು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿದ್ಯುತ್ ಹಂಚಿಕೆಯನ್ನು ಯಾರು ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಯಲ್ಲ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿದ್ಯುತ್ ಹಂಚಿಕೆಯನ್ನು ಮಾಡುತ್ತೆ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರವನ್ನು ಎಷ್ಟು ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 5 ವಲಯಗಳಾಗಿ, 5 ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಇನ್ ಡಿಫೆನ್ಸ್ ಆಫ್ ಗ್ಲೋಬಲೈಸೇಷನ್ ಇದರ ಲೇಖಕರು ಯಾರು? ಇನ್ ಡಿಫೆನ್ಸ್ ಆಫ್ ಗ್ಲೋಬಲೈಸೇಷನ್ ಸರಿಯಾದ ಉತ್ತರ ಆಪ್ಷನ್ ಬಿ ಜಗದೀಶ ಭಗಪತಿ. ಇವರು ಇದರ ಲೇಖಕರು. 2024ರಲ್ಲಿ ಅರ್ಥಶಾಸ್ತ್ರ ಪ್ರಶಸ್ತಿ ಪಡೆದ ವ್ಯಕ್ತಿಗಳು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3 3 ಜನ ಹೌದು. ಯಾರ್ಯಾರು? ಡರೋನ್ ಅಸೆಮೊಗ್ಲು, ಸೈಮನ್ ಜಾನ್ಸನ್ ಮತ್ತು ಜೇಮ್ಸ್ ಎ ರಾಬಿನ್ಸನ್. 3 ಜನ 2024ಗೆ ಎಕನಾಮಿಕ್ಸ್ ನೊಬೆಲ್ ಅನ್ನು ಪಡ್ಕೊಂಡ್ರು. ಭಾರತೀಯ ಕರೆನ್ಸಿ ಮುದ್ರಣ ಸಂಸ್ಥೆಗಳು ಕೆಳಗಿನ ಯಾವ ಸ್ಥಳಗಳಿವೆ? ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸರಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3, 5. ನೋಡಿ, ನಾಸಿಕಲ್ಲಿದೆ, ಹೋಶಂಗಾಬಾದ್ನಲ್ಲಿದೆ, ಹೈದರಾಬಾದ್ನಲ್ಲಿದೆ ಮತ್ತು ದೇವಾಸ್ನಲ್ಲಿದೆ. ಔರಂಗಾಬಾದ್ನಲ್ಲಿ ಇಲ್ಲ. ಕೆಳಗಿನ ಯಾವ ಪ್ರೋಗ್ರಾಂಗಳು ಭಾರತದಲ್ಲಿ ಮೊಬೈಲ್ ಫೋನ್ ತಯಾರಿಕೆಗೆ ಪ್ರಚೋದನೆ ನೀಡುತ್ತೆ? ಯಾವ ಪ್ರೋಗ್ರಾಮ್? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಕೂಡ. ನೋಡಿ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಇದು ಕೂಡ ಹೌದು, ಮತ್ತು ಹಂತ ಹಂತದಲ್ಲಿ ಉತ್ಪಾದನಾ ಕಾರ್ಯಕ್ರಮ PMP. ಬಂಡವಾಳ ಮಾರುಕಟ್ಟೆಯಲ್ಲಿ ಖರೀದಿಯ ಮೇಲೆ ನಷ್ಟವನ್ನು ಕಡಿಮೆ ಮಾಡಲು ಸೆಕ್ಯೂರಿಟಿಗಳ ಏಕಕಾಲಿಕ ಖರೀದಿ ಮತ್ತು ಮಾರಾಟವನ್ನು ಹೇಗೆ ಮಾಡಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಆರ್ಬಿಟ್ರೇಜ್ ಮೂಲಕ ಮಾಡಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಕಾಯ್ದೆಯು ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಪ್ರತ್ಯೇಕಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಪಿಟ್ಸ್ ಇಂಡಿಯಾ ಆಕ್ಟ್ 1784. 1784ರ ಕ್ವಿಟ್ ಇಂಡಿಯಾ ಆಕ್ಟ್ ಇದೆಯಲ್ಲ, ಇದು ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ನಿಯಂತ್ರಿಸುತ್ತೆ, ಪ್ರತ್ಯೇಕಿಸುತ್ತೆ. ಮ್ಯಾಂಡಮಸ್ ರಿಟ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? 33ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 2 ಮತ್ತು 3 ಕೂಡ ಸರಿಯಾಗಿದೆ. ಮ್ಯಾಂಡಮಸ್ ನೋಡಿ, ಇದು ಮೂಲಭೂತ ಹಕ್ಕುಗಳ ಜಾರಿಗೆ ಸಂಬಂಧಿಸಿದ ರಿಟ್. ನ್ಯಾಯಾಲಯ ಅಥವಾ ನ್ಯಾಯಾಂಗ ಮಂಡಳಿಯು ಅದನ್ನು ಚಲಾಯಿಸಲು ನಿರಾಕರಿಸಿದಾಗ ಅಧಿಕಾರವನ್ನು ಚಲಾಯಿಸಲು ಒತ್ತಾಯಿಸುವುದು. ಸಂವಿಧಾನ ಬಾಹಿರವಾಗಿ ಕಾನೂನು ಜಾರಿಗೊಳಿಸದಂತೆ ಸಾರ್ವಜನಿಕ ಅಧಿಕಾರಿ ಅಥವಾ ಸರ್ಕಾರಕ್ಕೆ ನಿರ್ದೇಶನ ಮಾಡೋದು. ಇದು ಮ್ಯಾಂಡಮಸ್ ಒಟ್ಟಾರೆ ಸಾರಾಂಶ. CBI ಸ್ಥಾಪನೆಗೆ ಯಾವ ಸಮಿತಿ ಶಿಫಾರಸು ಮಾಡ್ತು? ಸರಿಯಾದ ಉತ್ತರ ಆಪ್ಷನ್ ಸಿ ಸಂತಾನಂ ಸಮಿತಿ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇದರ ಸ್ಥಾಪನೆಗೆ ಸಂತಾನಂ ಸಮಿತಿ ಶಿಫಾರಸು ಮಾಡ್ತು. ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆಯನ್ನು ಉಲ್ಲಂಘಿಸುತ್ತದೆ? ಸರಿಯಾದ ಉತ್ತರ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 7ನೇ ಶೆಡ್ಯೂಲ್, 7th ಶೆಡ್ಯೂಲ್. ಸಚಿವ ಸಂಪುಟದ ವಿರುದ್ಧ ಲೋಕಸಭೆ ಅವಿಶ್ವಾಸ ನಿರ್ಣಯ ಮಂಡಿಸಿದರೆ ಏನಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಎಲ್ಲ ಮಂತ್ರಿಗಳು ರಾಜೀನಾಮೆ ನೀಡಬೇಕಾಗತ್ತೆ. ಆರ್ಟಿಕಲ್ 74, 75, 78 ಯಾವುದನ್ನು ವಿಶಾಲವಾಗಿ ಪರಿಗಣಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳ ನಡುವಿನ ಸಂಬಂಧವನ್ನು ಹೇಳುತ್ತೆ. ಪ್ರಸಿದ್ಧ ವರ್ಮಾ ಸಮಿತಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ ವರ್ಮಾ ಸಮಿತಿ. ಖಾದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ ಅನಿಲ ಉಪಯೋಗಿಸಲಾಗುತ್ತೆ. ಯಾವ ಅನಿಲ ಉಪಯೋಗಿಸಲಾಗುತ್ತೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್. ಖಾದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ ಹೈಡ್ರೋಜನ್ ಅನ್ನು ಉಪಯೋಗಿಸಲಾಗುತ್ತೆ.
ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಉಪಯೋಗಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಸಮರ್ ವಿಧಾನ ಅಂತ ಕರಿತೀವಿ. ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಏನಾಗಿ ಪರಿವರ್ತಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಅವಕೆಂಪ್ ಮಾಲ್ಟೋಸ್. ಅಮೈಲೋಸ್ ಇದೆಯಲ್ಲ, ಅಮೈಲೇಸ್ ಕಿಣ್ವ ಇದನ್ನು ಮಾಲ್ಟೋಸ್ ಆಗಿ ಚೇಂಜ್ ಮಾಡುತ್ತೆ, ಪರಿವರ್ತಿಸುತ್ತೆ ಪಿಷ್ಟವನ್ನು. ಕೃತಕ ರತ್ನಗಳು ಹಾಗೂ ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಯಾವ ಕಿರಣವನ್ನು ಯೂಸ್ ಮಾಡಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಅವಕೆಂಪು ಕಿರಣಗಳು. ವಿವಿಧ ಭೌತ ಪರಿಮಾಣಗಳು ಮತ್ತು ಅವುಗಳ ಇಂಟರ್ನ್ಯಾಷನಲ್ ಮಾನಗಳು SI ಮಾನಗಳನ್ನು ಹೊಂದಿಸಿ ಬರೆಯಿರಿ ಅಂತಾರೆ. ಯಾವುದು ಸರಿಯಾಗಿದೆ ಅಂತೇಳಿ? ಸರಿಯಾದ ಉತ್ತರ 43ಕ್ಕೆ ಆಪ್ಷನ್ ಡಿ, 1, 2, 3, 4 ಸರಿಯಾಗಿದೆ. ವಿದ್ಯುತ್ ರೋಧ ಓಮ್, ವಿದ್ಯುತ್ ಪ್ರವಾಹ ಆಂಪಿಯರ್, ವಿದ್ಯುತ್ ಶಕ್ತಿ ಜೂಲ್ ಮತ್ತು ವಿದ್ಯುತ್ ವಿಭವಾಂತರ ವೋಲ್ಟ್. ಜರ್ಮನ್ ಸಿಲ್ವರ್ ಎನ್ನುವ ಮಿಶ್ರಲೋಹದಲ್ಲಿ ಕೆಳಗಿನ ಯಾವ ಲೋಹಗಳು ಇದಾವೆ? ಸರಿಯಾದ ಉತ್ತರ ಆಪ್ಷನ್ ಎ, ತಾಮ್ರ, ನಿಕ್ಕಲ್ ಮತ್ತು ಸತು ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ಪೈರೋಗೈರಾ ಅನ್ನುವಂಥದ್ದು ಏನಾಗಿದೆ? ಸ್ಪೈರೋಗೈರಾ ಅನ್ನುವಂಥದ್ದು ಇದೊಂದು ಹಸಿರು ಶೈವಾಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಸಿರು ಶೈವಾಲವಾಗಿದೆ. ತುಕ್ಕಿನ ರಾಸಾಯನಿಕ ಸೂತ್ರ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, Fe2O3 2H2O. Fe2O3 2H2O ಇದು ತುಕ್ಕು, ಇದರ ರಾಸಾಯನಿಕ ಸೂತ್ರವಾಗಿದೆ. ಟೆಂಡಾಲ್ ಪರಿಣಾಮ ಯಾವ ದ್ರಾವಣದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನೀರು ಬೆರೆತ ಹಾಲು. ಈ ದ್ರಾವಣದಲ್ಲಿ ಟೆಂಡಾಲ್ ಪರಿಣಾಮ ಕಂಡುಬರುತ್ತೆ. BCG ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಯಾವ ರೋಗವನ್ನು ತಡೆಗಟ್ಟಬಹುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಟ್ಯೂಬರ್ಕ್ಯುಲಾಸಿಸ್ ಅಥವಾ TB. ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್ ಅಂತೀವಲ್ಲ, ಸೊ TB. ರೂಬಿ ಲೇಸರ್ನ ಬಣ್ಣಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ರೋಮಿಯಂ ಅಯಾನುಗಳು. ಇವು ರೂಬಿ ಲೇಸರ್ನ ಬಣ್ಣಕ್ಕೆ ಕಾರಣಗಳಾಗಿದೆ. ಟಿ ಇಸ್ ದ ರೈಟ್ ಆನ್ಸರ್. ಭಾರತದಿಂದ ಉಪಗ್ರಹಗಳನ್ನು ಹೊತ್ತೊಯ್ಯುವ ರಾಕೆಟ್ಗಳನ್ನು ಪೂರ್ವ ಕರಾವಳಿಯಿಂದ ಉಡಾಯಿಸಲಾಗುತ್ತೆ, ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ಪರಿಭ್ರಮಿಸುತ್ತೆ, ಆದ್ದರಿಂದ ಅದು ಉಪಗ್ರಹದ ವೆಲಾಸಿಟಿಯನ್ನು ಹೆಚ್ಚಿಸುತ್ತೆ. HIV ಈ ಕೆಳಕಂಡ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರತಿಕಾಯಗಳನ್ನು ನಾಶ ಮಾಡುವ ಮೂಲಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೆಟ್ ಎಂಜಿನ್ ಮತ್ತು ರಾಕೆಟ್ ಎಂಜಿನ್ಗೆ ರಿಲೇಟೆಡ್ ಆಗಿ ಹೇಳಿಕೆ ಮತ್ತು ವಿವರಣೆಯನ್ನು ಪರಿಶೀಲಿಸಿ. 52ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. ನೋಡಿ, ಜೆಟ್ ಇಂಜಿನ್ ತನ್ನ ಆಮ್ಲಜನಕದ ಸರಬರಾಜಿಗಾಗಿ ಸುತ್ತಲಿನ ಗಾಳಿಯನ್ನೇ ಬಳಸಿಕೊಳ್ಳುತ್ತೆ, ಹೀಗಾಗಿ ಅದು ಅಂತರಿಕ್ಷದಲ್ಲಿ ಚಲಿಸಲು ಸೂಕ್ತವಲ್ಲ. ರಾಕೆಟ್ ಅನಿಲ ರೂಪದಲ್ಲಿ ಸ್ವಂತ ಆಮ್ಲಜನಕದ ಸರಬರಾಜನ್ನು ಹಾಗೂ ಇಂಧನವನ್ನು ತನ್ನೊಂದಿಗೆ ಒಯ್ಯುತ್ತೆ, ಎರಡೂ ಕೂಡ ಸರಿಯಾಗಿದೆ. ನಕ್ಷತ್ರದ ಬದುಕಿನಲ್ಲಿ ತಿರುಳಿನಲ್ಲಿ ಹೈಡ್ರೋಜನ್ ಅನ್ನು ಸಂಪೂರ್ಣವಾಗಿ ಹೀಲಿಯಂಗೆ ಪರಿವರ್ತಿಸಿದ ಬಳಿಕ ಉಳಿದ ಸಾಂದ್ರ ತಿರುಳು ನಿಧಾನವಾಗಿ ತಣ್ಣಗಾಗುತ್ತೆ. ಈ ಹಂತವನ್ನು ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವೈಟ್ ಡ್ವಾರ್ಫ್ ಅಂತ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭೂಕಂಪದ ಕಾರಣವು ಯಾವ ಪ್ರವರ್ಗಕ್ಕೆ ಸೇರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಸರಿ. ನೋಡಿ, ಜ್ವಾಲಾಮುಖಿಯ ಚಟುವಟಿಕೆ, ಮಡಿಕೆಯಾಗುವುದು ಮತ್ತು ಸ್ತರದಲ್ಲಿನ ದೋಷ ಮತ್ತು ತಟ್ಟೆ ನಿರ್ಮಿತಿ. ಭಾರತದ ಕೆಳಗಿನ ಯಾವ ರಾಜ್ಯ ಬಾಂಗ್ಲಾದೇಶದ ಜೊತೆ ಗಡಿಯನ್ನ ಹಂಚಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಿಜೋರಾಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ಭೌಗೋಳಿಕ ಪ್ರದೇಶ ಕೆಳಗಿನ ವಿಭಿನ್ನ ಲಕ್ಷಣಗಳನ್ನು ಹೊಂದಿದೆ. ಸರಿಯಾದ ಉತ್ತರ 56ಕ್ಕೆ ಆಪ್ಷನ್ ಎ, ಮೆಡಿಟರೇನಿಯನ್. ನೋಡಿ, ಬಿಸಿ ಮತ್ತು ಶುಷ್ಕ ಚಳಿಗಾಲ ಇರುತ್ತೆ, ವಾತಾವರಣ ಇರುತ್ತೆ, ಮೃದು ಹಾಗೂ ಆರ್ದ್ರ ಚಳಿಗಾಲ ಇರುತ್ತೆ ಮತ್ತು ನಿತ್ಯ ಹರಿದ್ವರ್ಣದ ಓಕ್ ಮರಗಳು ಕಂಡುಬರ್ತವೆ ಮೆಡಿಟರೇನಿಯನ್ ಪ್ರದೇಶದಲ್ಲಿ. ನೋಕ್ರೇನ್ ಇದು ಯಾವ ಬೆಟ್ಟದಲ್ಲಿದೆ? ನೋಕ್ರೆಕ್. ಸರಿಯಾದ ಉತ್ತರ ಆಪ್ಷನ್ ಸಿ, ಗಾರೋ ಬೆಟ್ಟದಲ್ಲಿದೆ. ಮಿಜೋರಾಂನ ಗಾರೋ ಬೆಟ್ಟದಲ್ಲಿದೆ.
ಕೆಳಗಿನ ಸ್ಟೇಟ್ಮೆಂಟ್ ಅನ್ನು ಗಮನಿಸಿ, ಯಾವ ವಾಕ್ಯಗಳು ಸರಿಯಾಗಿವೆ? ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತೆ, 1ನೇ ಸ್ಟೇಟ್ಮೆಂಟ್. ಸೂಚಿಪರ್ಣ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತೆ, 2ನೇ ಸ್ಟೇಟ್ಮೆಂಟ್. ಇನ್ನು ಖರ್ಜೂರದ ಮರಗಳು ಮರುಭೂಮಿಯ ಸಸ್ಯವರ್ಗದ ಒಂದು ಭಾಗವಾಗಿವೆ, 3ನೇ ಸ್ಟೇಟ್ಮೆಂಟ್. ನಿತ್ಯ ಹರಿದ್ವರ್ಣದ ಕಾಡುಗಳು ಬಹಳ ದಟ್ಟವಾಗಿರುವಂತಹ ಕಾಡುಗಳಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ 1, 3, 4. ನೋಡಿ, 2ನೇದು ತಪ್ಪು. ಸೂಚಿಪರ್ಣ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತೆ, ಇದು ತಪ್ಪು. 2024ರ ನೊಬೆಲ್ ಪ್ರಶಸ್ತಿ ಕುರಿತಂತೆ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ, ನೊಬೆಲ್ ಬಗ್ಗೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ ಈ ಸ್ಟೇಟ್ಮೆಂಟ್ಗಳು. ವೈದ್ಯಕೀಯ ವಿಭಾಗದಲ್ಲಿ ಅಮೆರಿಕ ವಿಜ್ಞಾನಿಗಳಾದ ವಿಕ್ಟರ್ ಆಂಬ್ರೋಸ್, ಗ್ಯಾರಿ ರೋಕನ್ ಮತ್ತು ಮೈಕ್ರೋ RNA ಆವಿಷ್ಕಾರ ಮತ್ತು ಗುಣಾಣು ನಿಯಂತ್ರಣದಲ್ಲಿ ಅವರ ಪಾತ್ರಕ್ಕೆ ಪ್ರಶಸ್ತಿ ಪಡೆದಿದ್ದಾರೆ. 1. ಭೌತಶಾಸ್ತ್ರ ವಿಭಾಗದಲ್ಲಿ ಕೆನಡಾದ ಜೆಫ್ರಿ ಹಿಂಟನ್, ಅಮೆರಿಕದ ಜಾನ್ ಹಾಫ್ಫೀಲ್ಡ್ ಮತ್ತು ಮಷೀನ್ ಲರ್ನಿಂಗ್ ಮತ್ತು ಕೃತಕ ನರವಿಗೆ ಸಂಬಂಧಿಸಿದ ಶೋಧನೆಗೆ ಈ ಪ್ರಶಸ್ತಿ ಪಡೆದಿದ್ದಾರೆ. 3ನೇದು ರಾಸಾಯನಶಾಸ್ತ್ರ ವಿಭಾಗದಲ್ಲಿ ಡೇವಿಡ್ ಬೇಕರ್, ಡೇವಿಡ್ ಹಾಸಾಬೀಸ್ ಮತ್ತು ಜಾನ್ ಎಂ ಜಂಪರ್ ಇವರು ಪ್ರೋಟೀನ್ ರಕ್ಷಣಾ ಸಂರಕ್ಷಣಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು ಸಾಹಿತ್ಯ ವಿಭಾಗದಲ್ಲಿ ದಕ್ಷಿಣ ಕೊರಿಯಾದ ಬರಹಗಾರ್ತಿ ಹ್ಯಾನ್ ಕಾಂಗ್ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು ಶಾಂತಿ ವಿಭಾಗದಲ್ಲಿ ಜಪಾನ್ನ ನಿಹೋನ್ ಹಿಡೋನ್ಕೋ ಸಂಘಟನೆ. ಎಲ್ಲ ಕೂಡ ಸರಿಯಾಗಿದೆ. ಯಾವ ಹೊಂದಾಣಿಕೆ ಸರಿಯಾಗಿದೆ 2024ರ ಪ್ರಶಸ್ತಿ ಮತ್ತು ಪುರಸ್ಕೃತರ ಪಟ್ಟಿಗೆ ರಿಲೇಟೆಡ್ ಆಗಿ? ಸರಿಯಾದ ಉತ್ತರ ಆಪ್ಷನ್ ಎ 1, 2, 4 ಸರಿಯಾಗಿದೆ. ನೋಡಿ, ದಾದಾ ಸಾಹೇಬ್ ಫಾಲ್ಕೆ, ಮಿಥುನ್ ಚಕ್ರವರ್ತಿ, ಜಾಫ್ನಾ ಅಂತಾರಾಷ್ಟ್ರೀಯ ಚಲನಚಿತ್ರ ಜೀವಮಾನ ಸಾಧನೆ ಪ್ರಶಸ್ತಿ ಗಿರೀಶ್ ಕಾಸರವಳ್ಳಿ. ಇನ್ನು 41ನೇ ದಸರಾ ಮಹೋತ್ಸವದ ಉದ್ಘಾಟನೆ ಪ್ರೊಫೆಸರ್ ಹಂಪ ನಾಗರಾಜ್. ಎಲ್ಲವೂ ಕೂಡ ಸರಿಯಾಗಿದೆ. 1, 2, 4 ಸರಿಯಾಗಿದೆ. 3ನೇದು ತಪ್ಪು. ಇತ್ತೀಚೆಗೆ ನೇಮಕಗಳ ಯಾವ ಹೇಳಿಕೆ ಸರಿಯಾಗಿದೆ? ನೇಮಕಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2 ಸರಿ. ನೋಡಿ, ಜಪಾನ್ನ ನೂತನ ಪ್ರಧಾನಿ ಇಶಿಬಾ, ಹಾಗೇನೆ ನೆದರ್ಲ್ಯಾಂಡ್ನ ನೂತನ ಪ್ರಧಾನಿ ಡಿಕ್ ಸ್ಕೂಪ್. ಸೊ ಶ್ರೀಲಂಕಾದ ನೂತನ ಪ್ರಧಾನಿ ಅನುರಾ ಕುಮಾರ್ ಡಿಸೆನಾಯಕೆ ಅಲ್ಲ. ಶ್ರೀಲಂಕಾದ 3ನೇ ಮಹಿಳಾ ಅಧ್ಯಕ್ಷರು ಹರಣಿ ಅಮರ್ಸೂರಿ, ಇವೆರಡು ಕೂಡ ಅಲ್ಲ. 61ಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಭಾಷೆಗಳಿಗೆ ಇತ್ತೀಚೆಗೆ ಕೇಂದ್ರ ಸಂಪುಟ ಶಾಸ್ತ್ರೀಯ ಸ್ಥಾನಮಾನ ನೀಡಲು ನಿರ್ಧರಿಸಿದೆ? ಸರಿಯಾದ ಉತ್ತರ 62ಕ್ಕೆ ಆಪ್ಷನ್ ಸಿ 1, 2, 3, 4 ಇದು ಎಲ್ಲವೂ ಕೂಡ ಸರಿ. ನೋಡಿ, ಒಟ್ಟು 6 ಭಾಷೆಗಳಿಗೆ 1, 2, 3, 4, 5 ಸರಿ. ರಾಜಸ್ಥಾನಿ ಅಲ್ಲ. ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಂಗ ಇದಲ್ಲ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಜಾಗತಿಕ ನಾವೀನ್ಯಕ ಸೂಚ್ಯಂಕ 2024ರಲ್ಲಿ ಭಾರತ ಸ್ಥಾನ 39, ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಸ್ಥಾನ 110. ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ ಸರಿಯಾಗಿದೆ. ವಿಶ್ವ ಪ್ರವಾಸೋದ್ಯಮ ದಿನವನ್ನು, ವರ್ಲ್ಡ್ ಟೂರಿಸಂ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ 27. ಪರಂ ರುದ್ರ ಎಂಬುದು ಒಂದು ಏನಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವದೇಶಿ ನಿರ್ಮಿತ ಸೂಪರ್ ಕಂಪ್ಯೂಟರ್ ಪರಂ ರುದ್ರ. ದೇಸಿ ಹಸುವಿಗೆ ರಾಜ್ಯ ಗೋಮಾತೆಯ ಸ್ಥಾನವನ್ನು ನೀಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ. ಯಾವ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸಮುದ್ರ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕದಲ್ಲಿ. ಸಮುದ್ರ ಆಂಬ್ಯುಲೆನ್ಸ್. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ರಾಜಧಾನಿಯಾದ ಪೋರ್ಟ್ ಬ್ಲೇರ್ ಹೆಸರನ್ನ ಯಾವ ಹೆಸರಿಗೆ ಬದಲಾಯಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ವಿಜಯಪುರಂ. ಸ್ನೇಹಿತರೆ, 2024ರಲ್ಲಿ ಬದಲಾದ ಹೆಸರುಗಳು, ಪ್ರಮುಖವಾದ ಹೆಸರುಗಳಿಗೆ ಸಂಬಂಧಿಸಿದಂತೆ ಒಂದು ವಿಶೇಷವಾದ ವಿಡಿಯೋವನ್ನು ನೀಡಲಾಗಿದ್ದು ಸಂಪೂರ್ಣವಾದ ವಿವರಣೆ ಅದರಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋ ಇದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. 1857ರ ನಂತರ ಲಕ್ನವಿ ಘರಾನವನ್ನು ಬಂಗಾಳಕ್ಕೆ ತಂದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ವಾಜಿದ್ ಅಲಿ ಶಾ. ಕಳರಿಯ ಪಟ್ಟು ಯಾವ ರಾಜ್ಯದ ಅತ್ಯಂತ ಹಳೆಯ ಸಮರ ಕಲೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಕಳರಿಯ ಪಟ್ಟು. ಇಂಡಿಯನ್ ಪೀಪಲ್ಸ್ ಥಿಯೇಟರ್ ಅಸೋಸಿಯೇಷನ್ ಅನ್ನು ಯಾವ ಪಕ್ಷದಿಂದ ರಚಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕಮ್ಯುನಿಸ್ಟ್ ಪಾರ್ಟಿ. ಇಂಡಿಯನ್ ಪೀಪಲ್ ಥಿಯೇಟರ್ ಅಸೋಸಿಯೇಷನ್.
ಯಹೂದಿಗಳ ಧಾರ್ಮಿಕ ಪಠ್ಯವನ್ನು ಕೆಳಗಿನವುಗಳಲ್ಲಿ ಯಾವುದೆಂದು ಹೆಸರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಟೋರಾ. ಕೆಳಗಿನ ಯಾವ ವರ್ಣಚಿತ್ರಗಳ ಕಲಾವಿದರನ್ನ ಪಟುವಾ ವರ್ಣಚಿತ್ರಕಾರರು ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕಾಳಿಘಾಟ್. ಮಾನವ ಪರಿಸರ ಕುರಿತ ವಿಶ್ವಸಂಸ್ಥೆಯ ಸಮ್ಮೇಳನ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟಾಕ್ಹೋಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಕೈಗಾರಿಕೆಗಳಲ್ಲಿ ಹೈಡ್ರೋಫ್ಲೋರೋಕಾರ್ಬನ್ಗಳನ್ನು ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3. ನೋಡಿ, ರೆಫ್ರಿಜರೆಂಟ್ಸ್ ಅಲ್ಲಿ, ಏರೋಸಾಲ್ ಪ್ರೊಪೆಲೆಂಟ್ಗಳಲ್ಲಿ ಮತ್ತು ಫೈರ್ ಡಿಟಾರ್ಡೆಂಟ್ಗಳಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಾಂಟ್ರಿಯಾಕ್ಸ್ ದಾಖಲೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಮಾಂಟ್ರಿಯಾಕ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿಯಾಗಿವೆ. ಮಾಂಟ್ರಿಯಾಕ್ಸ್ ರಿಲೇಟೆಡ್ ಆಗಿ ಇದು ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಪ್ರಮುಖ ಸಾಧನವಾಗಿದೆ. ಇದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶಗಳ ಪಟ್ಟಿಯಲ್ಲಿರುವ ಜೌಗು ಪ್ರದೇಶಗಳ ನೋಂದಣಿಯಾಗಿದೆ. IPBES ಜೈವಿಕ ವೈವಿಧ್ಯತಾ ಮತ್ತು ಪರಿಸರ ವ್ಯವಸ್ಥೆ ಸೇವೆಗಳ ಅಂತರ ಸರ್ಕಾರಿ ವಿಜ್ಞಾನ ನೀತಿ ವೇದಿಕೆ ಇದರ ಪ್ರಧಾನ ಕಚೇರಿಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಬಾನ್ನಲ್ಲಿದೆ. ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಹೇಳ್ತಿದ್ದೀವಿ ಸ್ನೇಹಿತರೆ. ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ನ 31 ಚಾಪ್ಟರ್ ವೈಸ್ ಇರುವಂತಹ 31 ವಿಡಿಯೋಗಳ ಆನ್ಬೋರ್ಡ್ ಟೀಚಿಂಗಿನ ವಿಡಿಯೋ ಸೀರೀಸನ್ನು ಸರಣಿಯನ್ನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. 100% ನಿಮಗೆ ಎಲ್ಲ ರೀತಿಯ ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಮಾಡುವಂಥ ವಿಧಾನ, ಈಸಿಯಾಗಿರುವಂಥ ಟ್ರಿಕ್ಗಳು ಎಲ್ಲವನ್ನು ಹೇಳ್ಕೊಡಲಾಗಿದೆ. ಈ ಒಂದು ವಿಡಿಯೋ ಸರಣಿಯ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಈಗ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳ ಉತ್ತರ ಮಾತ್ರ ಹೇಳ್ತಾ ಹೋಗ್ತೀವಿ. ಒಬ್ಬ ವ್ಯಕ್ತಿ ಪೂರ್ವಕ್ಕೆ 3 ಕಿಲೋಮೀಟರ್ ನಡೆದು ತನ್ನ ಬಲಗಡೆಗೆ ತಿರುಗಿ 4 ಕಿಲೋಮೀಟರ್ ನಡೀತಾನೆ. ಆತ ಪ್ರಾರಂಭಿಸಿದ ಬಿಂದುವಿನಿಂದ ದೂರ ಎಷ್ಟು? ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ ಅಂದರೆ ಪೂರ್ವಕ್ಕೆ 3 ಕಿಲೋಮೀಟರ್ ನಡೀತಾನೆ, ಅನಂತರ ರೈಟಿಗೆ ತಿರುಗ್ತಾನೆ, ತನ್ನ ಬಲಗಡೆಗೆ 4 ಕಿಲೋಮೀಟರ್ ನಡೀತಾನೆ. ಹಾಗಾದ್ರೆ ಅವನು ಇಲ್ಲಿಗಿರುವಂಥ ದೂರ ಎಷ್ಟು ಅಂತೇಳಿ 78ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 5 ಕಿಲೋಮೀಟರ್. ಒಬ್ಬ ವ್ಯಕ್ತಿ ತನ್ನ ಗಂಡನಿಗೆ ಪರಿಚಯಿಸಿ ಮಹಿಳೆ ಹೀಗೆ ಹೇಳ್ತಾಳೆ, ಅವನ ಅಣ್ಣನ ತಂದೆಯು ನನ್ನ ತಾತನ ಒಬ್ಬನೇ ಮಗನಾಗಿದ್ದಾನೆ. ಹಾಗಾದ್ರೆ ಆ ವ್ಯಕ್ತಿಯೊಂದಿಗಿರುವಂಥ ಸಂಬಂಧ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ ಸಹೋದರಿ. ಸ್ನೇಹಿತರೆ, ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ನಿಮಗೆ ಈ ಒಂದು ಮೆಂಟಲ್ ಎಬಿಲಿಟಿ ಸೀರೀಸಲ್ಲಿ ಸಿಗುತ್ತೆ. ಪ್ರತಿಯೊಂದು ಪ್ರಶ್ನೆಗಳು, ರಕ್ತ ಸಂಬಂಧಗಳು, ದಿಕ್ಕುಗಳು, ಸಮಯಕ್ಕೆ ಸಂಬಂಧಪಟ್ಟಂತೆ, ರೈಲುಗಳಿಗೆ ಸಂಬಂಧಪಟ್ಟಂತೆ, ನೀರಿಗೆ ಸಂಬಂಧಪಟ್ಟಂತೆ ಎವ್ರಿಥಿಂಗ್ ಈಸ್ ಹಿಯರ್. ದಯವಿಟ್ಟು ಈ ಒಂದು ಸರಣಿಯ ಸದುಪಯೋಗ ಮಾಡಿಕೊಳ್ಳಿ. ಇನ್ನು 80ನೇ ಪ್ರಶ್ನೆ, ಎ ಮತ್ತು ಬಿ ವ್ಯಕ್ತಿಗಳ ಅನುಪಾತ 4:5. 18 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 11:16. ಆದರೆ ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 90 ವರ್ಷ. ಇವತ್ತು ಸೋಮವಾರ, ಇನ್ನು 61 ದಿನಗಳ ನಂತರ ಬರುವ ವಾರ ಯಾವುದು? 61 ಡಿವೈಡೆಡ್ ಬೈ 7. 7 ಎಂಟ್ಲೆ 52, 52, 53, 54, 55, 56, 57, 58, 59, 60, 61. ಸೊ 7ರಿಂದ ಭಾಗಿಸ್ಬೇಕು. ಫಸ್ಟು 7 ಎಂಟ್ಲೆ 56, 56.5 ಅಂದರೆ 8 ವಾರ ಆಗಿ 5 ದಿನ ಉಳಿಯುತ್ತೆ. ಹಾಗಾದರೆ ಯಾವ ವಾರ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿವಾರ. ನೋಡಿ, ಸೋಮವಾರದ ನಂತರ 5 ದಿನ ಎಕ್ಸ್ಟ್ರಾ ಉಳಿಯುತ್ತೆ. 5 ದಿನ ಅಂದರೆ ಸೋಮವಾರದ ನಂತರ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಎ ಮತ್ತು ಬಿ ಒಟ್ಟಾರೆಯಾಗಿ ಒಂದು ಕೆಲಸವನ್ನು 6 ದಿನದಲ್ಲಿ ಮುಗಿಸ್ತಾರೆ. ಎ ಒಬ್ಬನೇ ಅದನ್ನ 10 ದಿನದಲ್ಲಿ ಮುಗಿಸಿದ್ರೆ ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? ಸರಿಯಾದ ಉತ್ತರ ಆಪ್ಷನ್ ಡಿ 15 ದಿನದಲ್ಲಿ ಮುಗಿಸ್ತಾನೆ. 30 ಸೆಕೆಂಡಲ್ಲಿ ಒಂದು ಕಾರು 300 ಮೀಟರ್ ಓಡಿದ್ರೆ
ಆ ಕಾರಿನ ವೇಗ 2 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ 72 ಕಿಲೋಮೀಟರ್ ಹೋಗುತ್ತೆ. 50 ಮೀಟರ್ ಉದ್ದದ ಒಂದು ರೈಲು 100 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 10 ಸೆಕೆಂಡಲ್ಲಿ ದಾಟಿದ್ರೆ ಆ ರೈಲಿನ ವೇಗ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 54 ಕಿಲೋಮೀಟರ್ ಪರ್ ಅವರ್. 400 ರೂಪಾಯಿಗೆ ಒಂದು ವಸ್ತುವನ್ನು ಕೊಂಡು %25 ಲಾಭ ಗಳಿಸಲು ಅದನ್ನು ಎಷ್ಟು ರೂಪಾಯಿಗೆ ಮಾರಬೇಕಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ರು 500ಕ್ಕೆ ಮಾರಬೇಕಾಗುತ್ತೆ. ವರ್ಗ 1ರಲ್ಲಿ ಕ್ಲಾಸ್ 1ರಲ್ಲಿ %80 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 60 ವಿದ್ಯಾರ್ಥಿಗಳು ಫೇಲ್ ಆದರೆ ತೇರ್ಗಡೆಯಾದ ಒಟ್ಟು ವಿದ್ಯಾರ್ಥಿಗಳು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 240. EVM ಇದೆಯಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್, ಮೊದಲಿಗೆ ಯಾವ ವರ್ಷದಲ್ಲಿ ಬಳಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ 1982ರಲ್ಲಿ ಬಳಸಲಾಯಿತು, ಫಸ್ಟ್ ಟೈಮ್. ಯಾವ ತಿದ್ದುಪಡಿ ಮೂಲಕ ಲೋಕಸಭೆ ಸ್ಥಾನಗಳ ಸಂಖ್ಯೆಯನ್ನು 525ರಿಂದ 545ಕ್ಕೆ ಏರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ 31ನೇ ತಿದ್ದುಪಡಿ, ಸಂವಿಧಾನದ 31ನೇ ತಿದ್ದುಪಡಿ. ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಪರಿಶಿಷ್ಟ ಜಾತಿ SCಗಳ ರಾಷ್ಟ್ರೀಯ ಆಯೋಗದೊಂದಿಗೆ ವ್ಯವಹರಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನದ ವಿಧಿ 338. ಡ್ಯಾಶ್ರಲ್ಲಿ ಭಾರತದ ರಾಷ್ಟ್ರಪತಿಗಳು ಅನಿರ್ದಿಷ್ಟ ಅವಧಿಗೆ ಮಸೂದೆಯನ್ನು ಇರಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಎ ಪಾಕೆಟ್ ವಿಟೋ ಒಂದು ಸಂದರ್ಭದಲ್ಲಿ ಅನಿರ್ದಿಷ್ಟ ಅವಧಿಗೆ ಮಸೂದೆಯನ್ನು ಇರಿಸಬಹುದು. ಸಂವಿಧಾನದ ಪ್ರಕಾರ ಸಂಸತ್ತಿನ ಸದಸ್ಯರ ವೇತನವನ್ನು ನಿರ್ಧರಿಸುವುದು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸತ್ತು. ಸದನದ ಅನುಮತಿ ಇಲ್ಲದೆ ಸದಸ್ಯರು ಎಷ್ಟು ದಿನಗಳ ಕಾಲ ಸಂಸತ್ತಿಗೆ ಗೈರು ಹಾಜರಾದರೆ ಅವನ ಸ್ಥಾನ ಖಾಲಿ ಅಂತೇಳಿ ಘೋಷಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಎ 60 ದಿನಗಳು, 60 ಡೇಸ್ ಕಂಟಿನ್ಯೂಸ್ ಆಬ್ಸೆಂಟ್ ಆದರೆ ಅವನು ಸ್ಥಾನವನ್ನು ಖಾಲಿ ಅಂತೇಳಿ ಘೋಷಿಸಬಹುದು. ಕೆಳಗಿನ ಯಾವ ವಿಧಿಗಳು ಸುಪ್ರೀಂ ಕೋರ್ಟನ್ನು ಕೋರ್ಟ್ ಆಫ್ ರೆಕಾರ್ಡ್ ಮಾಡ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನದ ವಿಧಿ 129. ಆರ್ಕ್ಟಿಕ್ ನ ಕೆಲವು ತೀರಗಳನ್ನು ಹಿಮಮುಕ್ತವಾಗಿರಿಸುವ ಪ್ರವಾಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕುರೋಶಿಯೋ ಪ್ರವಾಹ. ಕ್ವಾಡ್ಸ್ ಯಾವುದರಿಂದ ರೂಪಾಂತರಗೊಳಿಸಲ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮರಳುಗಲ್ಲು. ನಂಜನಗೂಡು ಇದು ಯಾವ ನದಿಯ ದಡದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಕಪಿಲಾ ನದಿಯ ದಡದಲ್ಲಿದೆ. ಬರ್ಕಾನಾ ಫಾಲ್ಸ್ ಯಾವ ನದಿಗೆ ಸಂಬಂಧಪಟ್ಟಿದ್ದು? ಸರಿಯಾದ ಉತ್ತರ ಆಪ್ಷನ್ ಬಿ ಸೀತಾ ನದಿಗೆ ಸಂಬಂಧಪಟ್ಟಿದ್ದು ಬರ್ಕಾನಾ ಫಾಲ್ಸ್. ಸೋನಾಲಿಕಾ ಮತ್ತು ಕಲ್ಯಾಣ ಸೋನೆ ಎನ್ನುವುದು ಯಾವುದರ ತಳಿಗಳಾಗಿವೆ? ಸರಿಯಾದ ಉತ್ತರ 98 ಎ ಗೋಧಿ. ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಇಂಗದಾಳು ತಾಮ್ರದ ಗಣಿ. ಕೊನೆಯ ಪ್ರಶ್ನೆ, ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ಸಬರಗಿರಿ ಯೋಜನೆ ತಮಿಳುನಾಡು ಅಂತಿದೆಯಲ್ಲ, ಇದು ತಪ್ಪು. ಇದು ಆಕ್ಚುಲಿ ಕೇರಳದಲ್ಲಿ ಇರೋದು. ಉಳಿದೆಲ್ಲ ಸರಿಯಾಗಿದೆ ನೋಡಿ. ಕೊಯ್ನಾ ಮಹಾರಾಷ್ಟ್ರ, ಶರಾವತಿ ಕರ್ನಾಟಕ, ಬಲಿಮೇಲ ಒರಿಸ್ಸಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದು PDO ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಪೇಪರ್ ಆಗಿದೆ. ಉಳಿದಿರುವಂಥ 10 ಮಾಡೆಲ್ ಪೇಪರ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ PDOನ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕನ್ನಡ ವ್ಯಾಕರಣ ಮಾಲಿಕೆ ಎನ್ನುವಂಥ ಮಾಸ್ಟರ್ ವಿಡಿಯೋ ಸರಣಿ, ಕನ್ನಡ ವ್ಯಾಕರಣ ಮಾಲಿಕೆ ಎನ್ನುವಂತಹ ಮಾಸ್ಟರ್ ವಿಡಿಯೋ ಸರಣಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಹಾಗೆಯೇ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಇದು ಕೂಡ ನಿಮಗೆ ಸಿಗುತ್ತೆ. ಮತ್ತು 2023 ಮತ್ತು 24ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸನ್ನು ಕೂಡ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.